ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು SNQ ಕೋಟಾ ಅಂತ ತುಂಬ ಜನ ಇಲ್ಲಿ ಕಾಮೆಂಟ್ ಮಾಡಿದರು. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದರ ಜೊತೆಗೆ ಕಾಲೇಜ್ ಫೀಸ್ ಬಗ್ಗೆ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರು. ಅದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ಇಲ್ಲಿ ಎಷ್ಟು ರ್ಯಾಂಕಿಗೆ ಯಾವ ಸೀಟ್ ಸಿಗ್ಬೋದು ಅದರ ಬಗ್ಗೆಯೂ ಕೂಡ ಸ್ವಲ್ಪ ಇಲ್ಲಿ ಮಾಹಿತಿ ಸಿಗುತ್ತೆ. ಓಕೆ, ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂಥ ಒಂದು KCET ಮತ್ತು NEET 2025ರಲ್ಲಿ ಬರ್ತಕ್ಕಂಥ ಒಂದು ಅಪ್ಡೇಟ್ಗಳಿಗಾಗಿ ಆಗಿರ್ಬೋದು, ಮತ್ತು ಯಾವುದಾದ್ರೂ ಒಂದು ನ್ಯೂಸ್ ಆಗಿರ್ಬೋದು ಅಥವಾ ಅಪ್ಡೇಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ಫ್ರೀಯಾಗಿ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮೊದಲನೇದಾಗಿ ಈ ಒಂದು SNQ ಕೋಟಾ ಬಗ್ಗೆ ತಿಳಿಸ್ಬಿಡ್ತೇನೆ. ಯಾಕೆ ಅಂತಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ SNQ ಕೋಟಾ ಬಗ್ಗೆ ತಿಳಿಸ್ಕೊಡಿ, ಮತ್ತು ಯಾರಿಗೆ ಅದು ಸೀಟ್ ಸಿಗುತ್ತೆ ಮತ್ತು ಯಾರಿಗೆ ಅದು ಕೋಟಾ ಎಲಿಜಿಬಲ್ ಆಗುತ್ತೆ ಅಂತ. ನೋಡಿ, ನಮ್ಮ ಒಂದು ಕರ್ನಾಟಕ ಆಗಿರ್ಬೋದು ಮತ್ತು ಇಲ್ಲಿ ಭಾರತದಲ್ಲಿ ಟೋಟಲ್ ಆಗಿ ಬೇರೆ ಬೇರೆ ಕ್ಯಾಟಗರಿಗಳು ಇರ್ತವೆ. ಜನರಲ್ ಕ್ಯಾಟಗರಿ, OBCಯಲ್ಲಿ 2A 2B 3A 3B ಮತ್ತು ಕ್ಯಾಟಗರಿ 1, ಮತ್ತು ಅದರ ಜೊತೆಗೆ ಇನ್ನೊಂದು SC ST ಈ ರೀತಿಯಾಗಿ ಬೇರೆ ಬೇರೆ ಕ್ಯಾಟಗರಿಗಳು ಇಲ್ಲಿ ಸಿಗ್ತವೆ. ಆ ಒಂದು ಕ್ಯಾಟಗರಿಗಳಲ್ಲಿ ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಈಗ EWS ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಇಲ್ಲಿ ಬಂದಿದೆ. ಇದು ಏನಪ್ಪ ಅಂತ ಅಂದರೆ SC ST OBC ಅಂದರೆ 2A 2B 3A 3B ಅವರನ್ನು ಬಿಟ್ಟು ಇನ್ನೂ ಕೂಡ ಹಿಂದುಳಿದ ಒಂದು ಏನು ವರ್ಗಗಳನ್ನು ಎಲ್ಲವನ್ನು ಕೂಡ ಬಿಟ್ಟು ಜನರಲ್ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು, ಅಂದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತದೆ. ಅಂದರೆ ಅವರಿಗೆ ಒಂದು ಇನ್ಕಮ್ ಮೋರ್ ದೆನ್ 8 lakh ಇರೋದಿಲ್ಲ. ಆ ಒಂದು ಅಭ್ಯರ್ಥಿಗಳಿಗೆ ಸ್ವಲ್ಪ ಇಲ್ಲಿ ಯೂಸ್ ಆಗಲಿ. ಈ ಒಂದು SNQ ಕೋಟಾದಡಿಯಲ್ಲಿ ಒಂದು ಕಾಲೇಜಿನಲ್ಲಿ ಸೀಟ್ ಸಿಕ್ತಪ್ಪ ಅಂತ ಅಂದರೆ ಅವರಿಗೆ ಒಂದು ಟ್ಯೂಷನ್ ಫೀಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಫೀಸ್ ಇರೋದಿಲ್ಲ ಅವರಿಗೆ, ಅಂದರೆ ಡೈರೆಕ್ಟಾಗಿ ಗೋರ್ನಮೆಂಟ್ ಕಟ್ತದೆ ಆ ಒಂದು ಕೋಟಾದಡಿಯಲ್ಲಿ ಸೀಟ್ ಸಿಗ್ತಕ್ಕಂಥವರಿಗೆ. ಅದಕ್ಕಾಗಿ SNQ ಕೋಟಾದಡಿಯಲ್ಲಿ ಸೀಟ್ ಪಡೆದುಕೊಳ್ಳುವವರಿಗೆ ಟ್ಯೂಷನ್ ಫೀಸ್ ಕಟ್ಟುವ ಒಂದು ಅಗತ್ಯತೆ ಇಲ್ಲಿ ಇರೋದಿಲ್ಲ. ಅದಕ್ಕಾಗಿ ತುಂಬ ಜನ ಕೇಳ್ತಾ ಇರ್ತಾರೆ SNQ ಕೋಟಾವನ್ನು ಪಡ್ಕೊಳ್ಳೋದು ಹೇಗೆ ಅಂತ. ಇಲ್ಲಿ ನಾನು ಈಗಾಗಲೇ ಹೇಳಿದೆ, ಜನರಲ್ ಕ್ಯಾಟಗರಿ ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಏನಾದರೂ ಇನ್ಕಮ್ ಮೋರ್ ದೆನ್ 8 lakh ಇಲ್ಲ ಅಂತಂದರೆ ಅವರಿಗೆ SNQ ಕೋಟಾ ಸಿಗ್ತಕ್ಕಂಥ ಒಂದು ಚಾನ್ಸಸ್ ಇರ್ತದೆ ಅಂತ ಇಲ್ಲಿ ಹೇಳಿದ್ದೇನೆ. ಇದು ಗೂಗಲ್ ಮುಖಾಂತರ ಬಂದಿರತಕ್ಕಂಥ ಒಂದು ಅದರ ಪ್ರಕಾರ ಇರ್ತಕ್ಕಂಥ ಒಂದು SNQ ಕೋಟಾದ ಒಂದು ಮಾಹಿತಿ. ಓಕೆ, ನೆಕ್ಸ್ಟು ಇಲ್ಲಿ ಕಾಲೇಜ್ ಫೀಸ್ಗೆ ಬರೋದಾದರೆ ನೋಡಿ, ಕಾಲೇಜ್ ಫೀಸ್ ಯಾವ ರೀತಿ ಇರುತ್ತೆ ಅಂತಂದರೆ ನಿಮಗೆ ಟೋಟಲ್ ಆಗಿ 3 ಟೈಪ್ಸ್ ಕಾಲೇಜ್ ಇರ್ತದೆ. ಗೋರ್ನಮೆಂಟ್ ಕಾಲೇಜ್ ಅಂತ ಇರ್ತದೆ, ಗೋರ್ನಮೆಂಟ್ ಆ್ಯಡೆಡ್ ಕಾಲೇಜ್ ಅಂತ ಇರ್ತದೆ, ಪ್ರೈವೇಟ್ ಕಾಲೇಜಸ್ ಅಂತ ಇರ್ತವೆ. ಟೋಟಲ್ ಆಗಿ 3 ಕಾಲೇಜಸ್ಗಳು ಇರ್ತವೆ. ನೀವೇನಾದರೂ ಗೋರ್ನಮೆಂಟ್ ಕಾಲೇಜಿನಲ್ಲಿ ನೀವು ಸೀಟ್ ತೊಗೊಂಡ್ರೆ ಗೋರ್ನಮೆಂಟ್ ಕಾಲೇಜ್ ಗೋರ್ನಮೆಂಟ್ ಸೀಟ್ ಅಂದರೆ ಗೋರ್ನಮೆಂಟ್ ಸೀಟ್ ಇನ್ ಗೋರ್ನಮೆಂಟ್ ಕಾಲೇಜ್ ಅಂತ ಬರ್ತದೆ. ಈ ಒಂದು ಗೋರ್ನಮೆಂಟ್ ಕಾಲೇಜಿನಲ್ಲಿ ನೀವೇನಾದರೂ ಸೀಟ್ ತೊಗೊಂಡ್ರಿ ಅಂತಂದರೆ ಏನಪ್ಪ ಆಗ್ತದೆ ಅಂತ ಅಂದರೆ ನಿಮಗೆ ಆಲ್ಮೋಸ್ಟ್ ಗೋರ್ನಮೆಂಟ್ ಫೀಸ್ ಎಷ್ಟಿರುತ್ತೆ ಅಷ್ಟು ಮಾತ್ರ ನೀವು ಕಟ್ಟಬೇಕಾಗಿರ್ತದೆ. ಅದನ್ನು ಬಿಟ್ಟು ಹಿಡನ್ ಚಾರ್ಜಸ್ ಇರೋದಿಲ್ಲ, ಅಥವಾ ನಿಮ್ಮ ಒಂದು ಹಾಸ್ಟೆಲ್ ಚಾರ್ಜಸ್ ಆಲ್ಮೋಸ್ಟ್ ಇರ್ತದೆ, ಆದರೆ ಅದು ಕೂಡ ಕಡಿಮೆ ಇರ್ತದೆ. ಈ ರೀತಿಯಾಗಿ ಗೋರ್ನಮೆಂಟ್ ಸೀಟ್ ಆಗುವವರಿಗೆ ಮತ್ತು ಗೋರ್ನಮೆಂಟ್ ಕಾಲೇಜಿನಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಯೂಸ್ಫುಲ್ ಮಾಹಿತಿ. ನೆಕ್ಸ್ಟು ಇಲ್ಲಿ ಆ್ಯಡೆಡ್ ಕಾಲೇಜಸ್ಗಳು ಅಂತ ಇರ್ತವೆ. ಇಲ್ಲಿ ಗೋರ್ನಮೆಂಟ್ ಫೀಸ್ ಇರ್ತದೆ, ಆದರೆ ಇಲ್ಲಿ ಹಿಡನ್ ಚಾರ್ಜಸ್ಗಳು ಇರ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಪ್ರೈವೇಟ್ ಕಾಲೇಜಸ್ಸಲ್ಲಿ ಎಲ್ರಿಗೂ ಕೂಡ ಗೊತ್ತಿದೆ, ಗೋರ್ನಮೆಂಟ್ ಸೀಟ್ ಸಿಕ್ಕರೂ ಕೂಡ ಅವರಿಗೆ ಆಲ್ಮೋಸ್ಟ್ ಫೀಸ್ ಪಕ್ಕಾ ಇದ್ದೇ ಇರ್ತದೆ. ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ಗಳು ತುಂಬ ಜನ ಕೇಳ್ತಾಯಿದ್ರು. ಇಂಜಿನಿಯರಿಂಗ್ ಕಾಲೇಜಸ್ಗಳು ಆಲ್ಮೋಸ್ಟ್ ಪ್ರೈವೇಟ್ ಕಾಲೇಜಸ್ಗಳು, ಅಥವಾ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಗಳು ಆಲ್ಮೋಸ್ಟ್ ಪ್ರೈವೇಟ್ ಕಾಲೇಜಸ್ಗಳು ಇರ್ತವೆ. ಅದಕ್ಕಾಗಿ ಅಲ್ಲಿ ಫೀಸ್ಗಳು ಎಷ್ಟಿರುತ್ತೆ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ತುಂಬ ನೀವೇನಾದರೂ ನಿಮ್ಮ ಒಂದು ಫ್ರೆಂಡ್ಸ್ ಇಂಜಿನಿಯರಿಂಗ್ ಅಥವಾ ನಿಮ್ಮ ಸೀನಿಯರ್ಸ್ ಏನಾದರೂ ಇಂಜಿನಿಯರಿಂಗ್ ಮಾಡ್ತಾಯಿದ್ರೆ ಅವರಿಗೆ ನೀವು ಕೇಳ್ಬೋದು ಆಲ್ಮೋಸ್ಟ್ ಅವರ ಒಂದು ಫೀಸ್ ಎಷ್ಟಪ್ಪ ಬರುತ್ತೆ ಅಂತಂದರೆ, ಅಂದರೆ ಹಾಸ್ಟೆಲ್ ಫೀಸ್ ಮತ್ತು ಕಾಲೇಜ್ ಫೀಸ್ ಎರಡೂ ಸೇರಿಸಿ 1 ವರ್ಷಕ್ಕೆ ಅವರಿಗೆ 1.5 ನಿಯರ್ ಬರ್ತದೆ. 1.5 ಲಕ್ಷದವರೆಗೆ ಅವರಿಗೆ ಫೀಸ್ ಬರ್ತದೆ. ಅದನ್ನು ಬಿಟ್ಟು ನೆಕ್ಸ್ಟ್ ಇಲ್ಲಿ BSc ಅಗ್ರಿಕಲ್ಚರ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಅವರಿಗೆ ಸ್ವಲ್ಪ ಇಲ್ಲಿ ಕಡಿಮೆ ಇರ್ತದೆ. ಅವರೊಂದು ವೆಟರ್ನರಿ ಸೈನ್ಸ್ ಅವರಿಗೆ ಇಲ್ಲಿ ಒಂದು ಸೆಮ್ ವೈಸ್ ಅವರಿಗೆ ಫೀಸ್ ಇರ್ತದೆ 48,000ದಿಂದ ಇಲ್ಲಿ ವೆಟರ್ನರಿ ಅವರಿಗೆ ಸ್ಟಾರ್ಟ್ ಆಗ್ತದೆ. ಅದೇ BSc ಅಗ್ರಿಕಲ್ಚರ್ ಬರೋದಾದರೆ 28,000ದಿಂದ 30,000ವರೆಗೆ ಈಗ ಫೀಸ್ ಪ್ರೆಸೆಂಟ್ ಫೀಸ್ ಇದೆ ಅವರಿಗೆ. ಆ ಒಂದು ಫೀಸ್ನ ಅಡಿಯಲ್ಲಿ ನಿಮಗೆ ಸೀಟ್ಗಳು ಸಿಗ್ತಾ ಹೋಗ್ತದೆ. ನೆಕ್ಸ್ಟ್ ಇಲ್ಲಿ B ಫಾರ್ಮಾ D ಫಾರ್ಮಾ ಕೂಡ 60,000 65,000 ಈ ರೀತಿಯಾಗಿ ಫೀಸ್ ಇದೆ. ಅದರ ಬಗ್ಗೆ ನಿಮಗೆ ಮಾಹಿತಿ ನಿಮಗೆ ಮುಂದೆ ಸಿಗ್ತಾ ಹೋಗ್ತದೆ. ಓಕೆ, ಇದಾಗಿತ್ತು ಈ ಒಂದು SNQ ಕೋಟಾ ಆಗಿರ್ಬೋದು ಮತ್ತು ಇಲ್ಲಿ ಕಾಲೇಜ್ ಫೀಸ್ ಬಗ್ಗೆ ಆಗಿರ್ತಕ್ಕಂಥ ಒಂದು ಮಾಹಿತಿ. ಮತ್ತು ಯಾವ ರ್ಯಾಂಕಿಗೆ ಎಷ್ಟು ಯಾವ ಸೀಟ್ ಸಿಗುತ್ತೆ ಅಂತ ಇಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಆಗಿಲ್ಲ ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.